ಹಾಯ್ ಗೈಸ್, ನಮಸ್ಕಾರ. ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್ ನೋಡಿ, ಲೈವ್ ಮಿಲ್ಕಿಂಗ್ ಮಾಡಿ ಅಂತ ತುಂಬಾ ಜನ ಕೇಳ್ತಿದ್ರಿ. ಲೈವ್ ಮಿಲ್ಕಿಂಗ್ ರೈತರ ಮನೆಗೆ ಬಂದು ಲೈವ್ ಮಿಲ್ಕಿಂಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಿದ್ದೆ, ಸಿಕ್ಕಾಪಟ್ಟೆ ಬಿಸಿ ಇರೋದ್ರಿಂದ ಲೈವ್ ಮಿಲ್ಕಿಂಗ್ ಮಾಡಕ್ಕಾಗ್ತಿಲ್ಲ ಗೈಸ್. ಇಲ್ಲಾಂದ್ರೆ ಎಲ್ಲಾ ಕಡೆನೂ ಹಸುಗಳು ಕೊಟ್ಟಿರೋದು ಎಲ್ಲದನ್ನು ಲೈವ್ ಮಿಲ್ಕಿಂಗ್ ಗೆ ಮಾಡಕ್ ರೆಡಿ ಇದ್ದಾರೆ. ಬೆಂಗಳೂರಲ್ಲೂ ಹೋಗಿ ಲೈವ್ ಮಿಲ್ಕಿಂಗ್ ಮಾಡ್ಬೇಕು, ಮಂಗಳೂರವ್ರದ್ದು ಹಾಲು ಕರೀತಿದೆ ಚೆನ್ನಾಗಿ. ಸೊ ಇವತ್ತು ಮಂಡ್ಯ ಈ ಕಡೆನೆ ಮಂಡ್ಯಕ್ಕೆ ಬಂದಿದ್ದೆ. ಹಿಂಗೆ ನಮ್ಮ ರೈತರ ಮನೆಗೆ ಬಂದು ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಲು ಕರಿಯಲ್ಲ, ಅವ್ರ ಹತ್ರ ಮಾತಾಡ್ತೀನಿ. ಹಾಲು ಎಷ್ಟು ಕರಿತಾ ಇದೆ, ಮುಂಚೆ ಎಷ್ಟು ಕರೆದಿತ್ತು, ಹಸು ಏನ್ ಮೋಸ ಏನಾದ್ರು ಆಗಿದ್ಯಾ, ಅಥವಾ ಹಸು ಯಾವ ತರ ಹೆಂಗ್ ಹೊಂದ್ಕೊಂತ ಪಂಜಾಬ್ ಹಸು ಅಂತ ಎಲ್ಲ ಕೇಳ್ತೀನಿ. ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನ ಇನ್ನು ಯಾರ್ಯಾರು ಫಾಲೋ ಮಾಡ್ಕೊಂಡಿದ್ರೆ ಎರಡನ್ನೂ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ಸಂತೋಷ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ಅಂತ. ಇಲ್ಲ ಅಣ್ಣ ಯಾವಾಗ ತಗೊಂಡ್ಬಂದಿದ್ರಿ ಹಸುನ? ಅಲ್ಲೇ ಒಂದ್ 4 ತಿಂಗಳಾಯ್ತು ತಗೊಂಡ್. 4 ತಿಂಗಳಾಯ್ತು. ನಿಮ್ ಊರು ಕೀಲಾರ? ಕೀಲಾರ. ಓಕೆ, 4 ತಿಂಗಳಾಯ್ತು. ಹ್ಮ್. ಕರುವಾಗಿ ಎಷ್ಟು ತಿಂಗಳಾಯ್ತು ಅಣ್ಣ ಇದು? ಈಗ ಅಲ್ಲೇ 3 ತಿಂಗಳಾಯ್ತಣ್ಣ. 3 ತಿಂಗಳಾಯ್ತು ಕರುವಾಕಿ. ಹಾಲು ಎಷ್ಟು ಹಾಲು ಕರ್ದಿದ್ದೀರಾ? ಈಗ 15 ಬತ್ತಾಯ್ತು. ಹಾ. ಈಗ ಒಂದು 12-12.5 ಬತ್ತಾಯ್ತು. 30 ಲೀಟರ್ ಕರ್ದಿದ್ದೀರಾ? 30 ಲೀಟರ್. ಈಗ 12 ಲೀಟರ್ ಕರಿತಾ ಇದೀರಾ? ಕರಿತಾ ಇದೀವಿ. ಏನ್ ಅನ್ಸ್ತೋಣ ಈ ಹಸು ತಗೊಂಡಿದ್ದು ನೀವು? ಚೆನ್ನಾಗೈತೆ, ಏನಿಲ್ಲ. ತಗೊಂಬೋದ ಬೇರೆ ರೈತರು? ಆರಾಮಾಗಿ ತಗೋಬಹುದು. ಈಗ ಹಾಲು ಕರಿಯುತ್ತಾ ಅಥವಾ ಪಂಜಾಬ್ ಹಸು ಮೇಯುತ್ತಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾವ ಅಂತ ಎಲ್ಲ ನೋಡಿ, ಕೇಳ್ತಾರೆ. ನೀವೇ ಮೇಯ್ತಾ ಇತ್ತಲ್ಲ ಆರಾಮಾಗಿ. ಒಂದ್ ಸೆಕೆಂಡ್ ಬಂದಿ ಮೇವ್ ಅವ್ರ ಮೇವ್ ಹಾಕಿರೋದ್ ನೋಡಿ. ನೇಪಿಯರ್ ಮೇವ್ ಹಾಕಿದ್ದಾರೆ. ನೇಪಿಯರ್ ಮತ್ತೆ ಜೋಳ ಮಿಕ್ಸ್ ಇದೆಯಾ? ಅದು ಬರೀ ನೇಪಿಯರ್. ಜೋಳ ನೇಪಿಯರ್ ಎಲ್ಲ ಮಿಕ್ಸ್ ಅಲ್ಲಿ ಹಾಕಿದ್ದಾರೆ. ಜೋಳದ ಕಡ್ಡಿಗೆ ಇದು ಜೋಳದ ಕಡ್ಡಿ ಹಾಕಿದ್ದಾರೆ ನೋಡಿ. ಲೋಕಲ್ ಅಲ್ಲಿ ರೈತರ ಮೇಲೆ ಮೇಯ್ತಾರೆ. ಇದನ್ನ ನೋಡಿ, ಇದು ನಾವು ಕೊಟ್ಟಿರೋ ಹಸುನೆ, ಹರ್ಷಿ ಡೈರಿ ಫಾರ್ಮ್ ಇಂದ ಬಂದಿರೋ ಹಸು. ಸೈಜ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಹೈಟು, ಸೈಜು, ತೂಕ ನೋಡ್ಕೊಳ್ಳಿ. ದೊಡ್ಡ ಹಸು ನೀವೇನ್ ನೋಡಿರ್ತೀರಾ, ವರ್ಲ್ಡ್ ವೈಡ್ ಮ್ಯಾಗ್ನಮ್ ಹಸು ಇದು. ವರ್ಲ್ಡ್ ವೈಡ್ ಮ್ಯಾಗ್ನಮ್ ಸೆಕೆಂಡ್ ಲ್ಯಾಕ್ಟೇಷನ್ ಈ ಹಸು ಕೊಟ್ಟಿದ್ದು. ಈ ಹಸು ಇವಾಗ ಕರು ಹಾಕಿದೆ. ABS ಅರ್ಮಡ ಬರುತ್ತೆ ಗೈಸ್. ಇದು ABS ಅರ್ಮಡ ಓರ್ ಗರು ಹಾಕ್ಬಿಡ್ತಲ್ಲ ಇದು. ಓರ್ ಗರು ಹಾಕಿದೆ ಇದು. ಅಡಾರ್ ನೋಡ್ಕೊಳ್ಳಿ ಗೈಸ್ ಯಾವ ತರ ಇದೆ. ಹಾಲಿನ ನರ ನೋಡಿ. 4 ತಿಂಗಳಾಗಿದೆ ಕರು ಹಾಕಿ 4 ತಿಂಗಳಾಗಿದೆ. ಅಡಾರ್ ನೋಡಿ, ಸಾಧುಗುಣ ನೋಡಿ ಯಾವ ತರ ಇದೆ ನೋಡಿ ಗೈಸ್. ಅವರು ಹಸು ತಗೊಂಡೋದಾಗ ನಮ್ಮ ಫಾರ್ಮಿಂದ, ಹರ್ಷಿ ಡೈರಿ ಫಾರ್ಮಿಂದ ಹಸು ತೊಗೊಂಡೋದಾಗ ಈ ರೀತಿ ಇತ್ತು. ಪಂಜಾಬಿಂದ ಬಂದಿದ್ದ ದಿವಸನೇ ಹಸುನ ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗಿದ್ರು. ಮುಂಚೆನೇ ಬುಕ್ ಮಾಡಿ ಹಸುನ ಬಂದಿದ್ದ ತಕ್ಷಣ, ಪಂಜಾಬಿಂದ ಬಂದ ತಕ್ಷಣ ಹಸು ತೊಗೊಂಡೋದ್ರು ನೋಡಿ. ಇದೇ ಹಸು, ಮುಚ್ಚು ಮರೆ ಇಲ್ಲ ಗೈಸ್. ಯಾವುದೋ ಹಸುನ ಆಮೇಲೆ ಮತ್ತೆ ಈಗ ಯಾವುದೋ ಇನ್ನೊಂದು ಹಸು ಲೈವ್ ಮಿಲ್ಕಿಂಗ್ ಮಾಡ್ತಿರೋದು, ಮಾತಾಡ್ತಾ ಇರೋದು ಆ ಥರ ಮಾಡೋದಿಲ್ಲ. ಯಾವ ಹಸು ನಮ್ಮ ಫಾರ್ಮಲ್ಲಿ ಯಾವ ಥರ ಇತ್ತು, ಅವ್ರ ಫಾರ್ಮಲ್ಲಿ ಯಾವ ಥರ ಸಾಕಿದ್ದಾರೆ, ಯಾವ ಥರ ಹಾಲು ಬಂದಿದೆ ಎಲ್ಲದೂ ತೋರಿಸಿದ್ದೀನಿ. ಸೊ ಲೈವ್ ಮಿಲ್ಕಿಂಗ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಮಧ್ಯಾಹ್ನ ಹೋಗಿದೆ ಗೈಸ್. ತುಂಬ ಬಿಸಿ ಇದೀವಿ ನೋಡಿ. ಅವರೇ ಅಣ್ಣ ಮಾತಾಡ್ತಿರೋದು. ತುಂಬ ಬಿಸಿ ಇದ್ದಿದ್ದ ಕಾರಣ ರೈತ ತಾನೇ ಮಾತಾಡ್ಸಿದ್ವಿ ನೋಡಿ. ಅಣ್ಣ ಅವರು ತೊಗೊಂಡೋಗ್ಬೇಕಾದ್ರೆ ಅವರೇ ಮಾತಾಡಿದ್ದು. ಈಗ ಅವ್ರ ಮನೆಯಲ್ಲೇ ಚೆನ್ನಾಗಿ ಹಾಲು ಕಾದು ತುಂಬ ಖುಷಿಯಿಂದ ಅವರೇ ತುಂಬ ಖುಷಿಯಿಂದ ಮಾತಾಡಿದ್ರು. ವೀಡಿಯೋದಲ್ಲಿ ಸ್ವಲ್ಪ ನಾಚ್ಕೊತಾರೆ. ಆಫ್ ಕ್ಯಾಮ್ರಾ ತುಂಬ ಖುಷಿಪಟ್ಟರು. ಮತ್ತು ಮನೆಗೆ ಬಂದು ಊಟ ಮಾಡ್ಕೊಂಡು ತುಂಬ ಹಿಂಸೆ ಮಾಡಿ ಲಾಸ್ಟಿಗೆ ಜ್ಯೂಸ್ ಕುಡಿಸಿ ಕಳಿಸ್ಕೊಟ್ರು. ಸೊ ಈ ಪ್ರೀತಿ ಹರ್ಷಿ ಡೈರಿ ಫಾರ್ಮಿಗೆ ಕೊಡ್ತಾ ಇದ್ದಾರೆ ರೈತರು. ಸೊ ಅದನ್ನು ನಾವು ಯಾವ ಥರನೂ ಆ ಋಣ ತೀರ್ಸೋಕ್ಕಲ್ಲ ರೈತರಿಗೆ. ಸೊ ಹರ್ಷಿ ಡೈರಿ ಫಾರ್ಮಲ್ಲಿ ಹಸುಗಳು ತೊಗೊಂಡ್ರೆ ಗೈಸ್ ಈ ಥರ ರಿಸಲ್ಟ್ 100% ಬಂದೇ ಬರುತ್ತೆ. ಯಾಕೆ ಅಂದರೆ ನಾವು ಮಾಡೋ ಕೆಲಸ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಮತ್ತು ರೈತರ ಬೆಳವಣಿಗೆ ಅಂತ ನಾವು ನಿಂತಿರೋದು. ರೈತರ ಬೆಳವಣಿಗೆನೇ ನಮ್ಮ ಉದ್ದೇಶ, ನಮ್ಮ ಗುರಿ. ಯಾರಿಗೆ ಈ ಥರ ಟಾಪ್ ಕ್ವಾಲಿಟಿ ಹಸುಗಳು ಬೇಕು, ಇಮಿಡಿಯೇಟ್ ಹರ್ಷಿ ಡೈರಿ ಫಾರ್ಮ್ಗೆ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗುತ್ತೆ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆಗುತ್ತೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲದರಲ್ಲೂ ಫಾಲೋನು ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಹಸು, ಈ ಹಸು ಟೋಟಲ್ 2 ಹಸು ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗಿದ್ದು ಅಣ್ಣ ಅವರು. ಒಂದು ABS ಅರ್ಮಡ, ಇದು ವರ್ಲ್ಡ್ ವೈಡ್ ಮ್ಯಾಗ್ನಮ್. 2 ಹಸುನು ನಮ್ಮ ಫಾರ್ಮಿಂದ ತೊಗೊಂಡು, ಫಸ್ಟ್ ABS ಅರ್ಮಡ ತೊಗೊಂಡ್ರು. ಅದರಲ್ಲಿ ಒಳ್ಳೆ ಹಾಲು ಬಂತು, ಒಳ್ಳೆ ರಿಸಲ್ಟ್ ಬಂದಾದಮೇಲೆ ಈ ಥರ ದೊಡ್ಡ ಹಸು ತೊಗೊಂಡ್ರು. ಇದು ಈಗ ತೊಗೊಂಡ್ರೆ ಹಸು. ಇನ್ನೂ 2 ಹಸು ಅವ್ರ ಫಾರ್ಮಲ್ಲಿ ಲೋಕಲ್ ಹಸು ಇದೆ, ಅವೆಲ್ಲ ಮಾರಿ ಮತ್ತೆ ನಮ್ಮ ಹತ್ರ ನೆಕ್ಸ್ಟ್ ಮತ್ತೆ ಹಸು ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹರ್ಷಿ ಡೈರಿ ಫಾರ್ಮಲ್ಲಿ ಒಂದು ಹಸು ತೊಗೊಂಡು ನೋಡಿ, ನಿಮ್ಮ ಏನು ಹೈನುಗಾರಿಕೆ ಇದೆ ಅದು ಕಂಪ್ಲೀಟ್ ಚೇಂಜ್ ಆಗುತ್ತೆ ಗೈಸ್. 100% ಸಕ್ಸಸ್ ಆಗೇ ಆಗ್ತೀರಾ. ಲೈವ್ ಮಿಲ್ಕಿಂಗು ಮಾಡೋಕ್ಕಾಗದೆ ಹೋದು ನಾವು ಲೈವ್ ಆಗಿ ರಿಸಲ್ಟ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಹೇಳ್ತಿದ್ದೀವಿ ಅಪ್ಲೋಡ್ ಮಾಡಿ ಅಂತ. ಸುಮಾರು ಕಡೆ ಹೋಗ್ಬೇಕು ಗೈಸ್ ಲೈವ್ ಮಿಲ್ಕಿಂಗ್ ಮಾಡೋಕ್ಕೆ. ಆದಷ್ಟು ಬೇಗ ನಾನು ಲೈವ್ ಮಿಲ್ಕಿಂಗ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಹಸು ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ. ಈ 2 ಹಸುನು ಅಣ್ಣವ್ರಿಗೆ ಹೋಗಿದೆ. ಈ ಹಸು ಈಗ ಕರು ಹಾಕಿ 4 ತಿಂಗಳಾಗಿದೆ. ಈಗ ಪ್ರೆಸೆಂಟ್ 12, 12:30 ತನಕ ಹಾಲು ಬರ್ತದೆ. ಟೈಮಿಗೆ ಎಷ್ಟು ಬರ್ತಾ ಇದೆ ಅಣ್ಣ, ನೀವ್ ಹೇಳ್ಬಿಡಿ. ಹಾಲು ಎಷ್ಟು ಬರ್ತದೆ? 12-12 ಬರ್ತದೆ. 12:30 ಬರ್ತಾ ಇದೆ. ಮೋಸ ಏನಾದ್ರು ಆಯ್ತಣ್ಣ ನಿಮ್ಗೆ? ಹರ್ಷಿ ಡೈರಿ ಫಾರ್ಮ್ ಹಸು ತಗೊಂಡು ಸರ್ ಆರಾಮಾಗಿ ಖುಷಿಯಾಗಿದೆ. 2 ಹಸು ನೋಡ್ತಿದ್ದೀರಾ? 2 ತಗೊಂಡಿದ್ದೀರಾ. ಫಸ್ಟ್ ಈ ಹಸು ತಗೊಂಡು ಆಮೇಲೆ ಒಂದ್ 3 ತಿಂಗಳಾದ್ಮೇಲೆ ಅದು ತಗೊಂಡಿದ್ದೆ. ಓಕೆ, ಈ ಕಡೆ ಬನ್ನಿ ಅಣ್ಣ. ಸೊ ಗೈಸ್ ನೋಡಿ, ಇವರು ಮೂಗ್ದಾರ ಹಾಕ್ಸಿದ್ದಾರೆ ಹಸುಗೆ. ಮೂಗ್ದಾರ ಹಸು ಬಂದ್ಮೇಲೆ ಮೂಗ್ದಾರ ಹಾಕ್ಸಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಹಾಲು ಕಮ್ಮಿ ಆಗಿದೆ ಬಿಟ್ರೆ, ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಇನ್ನೂ ಜಾಸ್ತಿ ಹಾಲು ಕರಿಯೋದು. ಅಣ್ಣ ನೆಕ್ಸ್ಟ್ ಸತಿ ಎಷ್ಟು ಹಾಲು ಕರಿತೀರಿ ಇದ್ರಲ್ಲಿ? 35 ಕರಿಬೇಕು. 35, 40 ಲೀಟರ್ ತನಕ ಹಾಲು ಕರಿಯೋ ಕೆಪಾಸಿಟಿ ಇದಕ್ಕಿದೆ. ನೀವು ಚೆನ್ನಾಗಿ ಕರಿಬೇಕಷ್ಟೇ. ಸೊ ಗೈಸ್ ಇದು ಸ್ಟಾರ್ಟಿಂಗು. ಅಣ್ಣ ಹಿಂಗೆ ಮಾಡ್ಬಿಡಿ ವಿಡಿಯೋ, ಹಂಗೆ ಮಾಡಿ. ಸ್ಟಾರ್ಟಿಂಗು ಸ್ವಲ್ಪ ಸತ್ತೆ ಬೀಳೋದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು.
ಅಂದ್ರೆ ಸ್ವಲ್ಪ ಇದಾಗಿತ್ತು ಅಷ್ಟೇ, ಒಂದು ವಾರ ಹೆಚ್ಚು ಕಮ್ಮಿ ಆಯ್ತು. ಸೊ ಇವ್ರದ್ದು ಸತ್ತೆ ಬೀಳೋ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಸೊ ಸ್ವಲ್ಪ ಸತ್ತೆ ಬಿದ್ದಿರ್ಲಿಲ್ಲ. ಸೊ ಸತ್ತೆ ಒಂದು ಕ್ಲಿಯರ್ ಆಗಿ ಬಿದ್ದು ನೀಟಾಗಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮೇಂಟೆನೆನ್ಸ್ ಮಾಡಿದ್ರೆ 40 ಲೀಟರ್ ಆರಾಮ ಕರಿಬಹುದು. ಈಗ 30 ಕರೆದಿದ್ದೀರಾ? 30 ಕರೆದಿದ್ದೀನಿ ಈಗ. ಓಕೆ. ಹಸಿ ಡೈರಿ ಫಾರ್ಮ್ ಇಂದ ಬೇರೆ ರೈತ ತಗೋಬೋದಾ? ಆರಾಮಾಗಿ ತಗೋಬೋದಾ? ಅಥವಾ ಏನಾದ್ರು ಮೋಸ ಏನಾದ್ರು ಇರೋದು ಆತರ? ಮೋಸ ಏನಿಲ್ಲ, ಆರಾಮಾಗಿ ತಗೋಬಹುದು. ಈಗ ಅಲ್ಲಿ ಕರಿಬೋದಾಗಿತ್ತು. ಸೊ ನನ್ ಬಂದಿರೋ ಟೈಮ್ ಬಂದ್ಬಿಟ್ಟ ಗೈಸ್, ಇವಾಗ 1:15 ಆಗಿದೆ. ಈಗ 1:15 ಮಧ್ಯಾಹ್ನ ಬಂದಿರೋದು. ಸಂಜೆ ಅಷ್ಟೊತ್ತಿಗೆ ಇನ್ನು ಹಾಲ್ ಫಿಲ್ ಆಗೋಗುತ್ತೆ. ಕೆಚ್ಲು ಏನ್ ಕಾಣಿಸಿದೆ ಫ್ರೀ ಆಗಿ, ಸಂಜೆ ಅಷ್ಟೊತ್ತಿಗೆ ಫುಲ್ ಫಿಲ್ ಆಗುತ್ತೆ. ರೈತರು ಮುಂದೆನೆ ನಿಂತ್ಕೊಂಡು ಮಾತಾಡ್ಸಿದೀನಿ. ಹಿಂದೆ ಸುಳ್ಳು ಹೇಳೋದು ಆತರ ಏನಿಲ್ಲ. ನಿಮ್ ಊರು ಅಡ್ರೆಸ್ ಫುಲ್ ಹೇಳಿ. ಕಿಲಾರ, ಮಂಡ್ಯ ತಾಲೂಕು, ಕೆರಗೋಡು ಹೋಬ್ಳಿ. ಕೆರಗೋಡು ಹೋಬ್ಳಿ ಕೀಲಾರ ಅಂತ ಬರುತ್ತೆ. ಸೊ ಬಂದು ನೋಡೋರು ನೋಡ್ಬೋದು, ಇಲ್ಲೇ ಇರುತ್ತೆ ನಮ್ಮ ಹಸು. ನೋಡಿ 2 ಹಸು ಕೊಟ್ಟಿದೀವಿ. ಒಂದು ದೊಡ್ಡ ಹಸು, ಇದೊಂದು ಹಸು. ನಾನು ನೀವು ಕೊಟ್ಟಿರೋ ಬೆಲೆಗೆ ಒಳ್ಳೆ ಹಸು ಸಿಗ್ತಾ? ಸಿಕ್ಕೈತೆ. ನಿಮ್ಗೆ ಹಾಲ್ ಕರಿತಾರೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಳ್ಳೆ ಹಸು ಸಿಕ್ತಪ್ಪ ನನಗೆ ಅಂತ ಏನಿಲ್ಲ, ತೃಪ್ತಿ ಇದೆಯಾ? ಈಗ ನಮ್ಮ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ನಮ್ಮ ಕರ್ನಾಟಕ ಫ್ಯಾಮಿಲಿ ನೋಡ್ತಾ ಇರ್ತಾರೆ. ಹಸಿ ಡೈರಿ ಫಾರ್ಮ್ ಹಸುಗಳು ತಗೋಬೋದಾ? ತಗೋಬಹುದು, ಆರಾಮಾಗಿ ತಗೋಬಹುದು. ಏನು ಮೋಸ ಇಲ್ಲ, ಹಾಲ್ ಚೆನ್ನಾಗಿ ಕರಿತಾವ? ಮತ್ತೆ ಹೊಂದ್ಕೊಳ್ಳೋದು ಯಾವ ತರ ಹೊಂದ್ಕೊಳ್ತಾನೆ? ನಮ್ಗೆ ಏನಿಲ್ಲ, ಒಂದು ವಾರಕ್ಕೆಲ್ಲ ಹೊಂದ್ಕೊಬಿಡ್ತು. ಒಂದು ವಾರಕ್ಕೆಲ್ಲ ಹೊಂದ್ಕೊಳ್ತಾನೆ ನೀಟಾಗಿ. ಮೇವು ತಿನ್ನೋದು, ನೀರು ಕುಡಿಯೋಲ್ಲ ಮಾಮೂಲಿ ಮಾಮೂಲಿ ನಮ್ಮ ಹಸುಗಳು ಹೆಂಗ್ ತಿಂತಾವೆ. ಈಗ ಲೋಕಲ್ ಹಸುಗುನು ಈ ಹಸುಗುನು ಏನ್ ಡಿಫ್ರೆನ್ಸ್ ಅಲ್ಲ ನಿಮ್ ಪ್ರಕಾರ? ಈಗ ರೈತರು ಮಾತಾಡ್ಬೇಕು. ರೈತ ಬ್ರೀಡ್ ಅಲ್ವಾ ಇದು? ಈ ಕಡೆ ಬ್ರೀಡ್ ಮೇಲೆ ಹಾಲ್ ಕರಿದ್ಮೇಲೆ ಒಳ್ಳೆ ಬ್ರೀಡ್ ಕಟ್ಟಿದ್ರೆ ಒಳ್ಳೆ ಹಾಲ್ ಕರಿತವೆ. ಕರು ಹೆಂಗಿತ್ತು ಇದ್ರದ್ದು? ಕರು ಹೆಂಗಿತ್ತು? ಇದ್ರ ತರನೇ ಸೇಮ್ ಇತ್ತು, ದೊಡ್ಡ ಕರ. ಚೆನ್ನಾಗಿ ಬಂದಿತ್ತ ಕರು? ಲೋಕಲ್ ಯಾವ್ದಾದ್ರು ನೋಡಿದಿರಾ ಈ ತರ ಕರು ಇದ್ರ ಬಂದಿದ್ದು? ಸೊ ಬ್ರೀಡಿಂಗ್ ಮೇಲೆ ಅದಕ್ಕೆ ಫೋಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೇಮ್ ಬಂದಿತ್ತು. ಓಕೆ, ಇದೇ ತರದ ಕರು ಬಂದಿತ್ತು. ಅಂದ್ರೆ ಇದು ಓವರ್ಗರ್ ಹಾಕಿದೆ. ಸೊ ಅದು 90% ಅದು ಅಷ್ಟೇ ಸೆಕ್ಸ್ಡ್ ಹಾಕಿರೋದು. 90% ಫೀಮೇಲ್ ಕಾಫ್, 10% ಮೇಲ್ ಕಾಫ್ ಅಂತ ಬರುತ್ತೆ ರೇಷಿಯೋ. ಅದು ವರ್ಲ್ಡ್ ವೈಡ್ ಮ್ಯಾಗ್ ನಮ್ ದೊಡ್ಡ ಹಸು. ಅದು ಲೆಂತ್ ಹೈಟ್ ನೋಡ್ಕೊಳ್ಳಿ. ಈ ಹಸುಗೂ ಆ ಹಸುಗುನು ತುಂಬಾ ದೊಡ್ಡ ಹಸು. ಅದು ಇವ್ರಿಗೆ ತುಂಬಾ ಅಣ್ಣ ಇದನ್ನ ಫಸ್ಟ್ ತಗೊಂಡು ಒಳ್ಳೆ ರಿಸಲ್ಟ್ ಬಂದು ಒಳ್ಳೆ ಚೆನ್ನಾಗಿ ಹಾಲ್ ಕರಿದೆ ಅಂದ್ಮೇಲೆ ದೊಡ್ಡ ಹಸು ತಗೊಂಡ್ರು. ಸೊ ಇಲ್ಲಿ ಅಣ್ಣ ಈ ಹಸು ನಿಮ್ಗೆ ಹಾಲೆಲ್ಲ ಕೊಟ್ಟಿದ್ರೆ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಒಳ್ಳೆ ಸೆಮೆನ್ ಹಾಕಿ ಒಳ್ಳೆ ಬ್ರೀಡಿಂಗ್ ಮಾಡಿ ಅಣ್ಣ. ನೆಕ್ಸ್ಟ್ ಸತಿ ಒಳ್ಳೆ ಹಾಲ್ ಕರಿ. ಓಕೆನಾ? ಈಗ ನಮ್ ರೈತರಿಗೆ ಏನಾದ್ರು ಹೇಳಕ್ ಇಷ್ಟಪಟ್ಟಿದ್ರೆ ಹೇಳಿ. ಏನಿಲ್ಲ, ಹೋಗಿ ಹಸಿ ಡೈರಿ ಫಾರ್ಮ್ ಆರಾಮಾಗಿ ತಗೋಬಹುದು, ಏನ್ ತೊಂದರೆ ಇಲ್ಲ. ಓಕೆ ಏನಿಲ್ಲ. ನೋಡಿ ಗೈಸ್, ಇದು ಸೆಕೆಂಡ್ ಲ್ಯಾಕ್ಟೇಷನ್. ನೋಡಿ ಒಂದ್ಸತಿ ಹಸುನ ABS ಅರ್ಮಣ ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನ್. ಕರು ಹಾಕಿ 4 ತಿಂಗಳಾಗಿದೆ. ಅಡ್ಡಾರ್ ನೋಡಿ, ಸಾಧು ಗುಣ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಅಡ್ಡಾರ್ ನೋಡಿ, ಆ ಕಡೆ ಹೊಡಿತೀನಿ ಹಸುನ ನೋಡಿ. ಅಡ್ಡಾರ್ ನೋಡಿ, ಫುಲ್ ಕಾಂಪ್ಯಾಕ್ಟ್ ಅಡ್ಡಾರ್ ಬರುತ್ತೆ. ಬಾಡಿ ಶೈನಿಂಗ್ ನೋಡಿ. ಕರು ಹಾಕದ್ಮೇಲೆ ಸ್ವಲ್ಪ ಹಿಂಗೆ ಸ್ವಲ್ಪ ಹಸು ಸ್ವಲ್ಪ ವೀಕ್ ಆದಂಗೆ ಕಾಣುತ್ತೆ. ಹಸು ತುಂಬಾ ಚೆನ್ನಾಗಿ ಸಾಕಿದ್ದಾರೆ ರೈತರು. ನೀವೇನೇ ಹಸುಗಳು ತಗೊಂತೀರಾ, ನೀವು ಸಾಕಾಣಿಕೆ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ನೀವು ಹಸು ಸಾಕ್ತೀರಾ, ಯಾವ ತರ ಸಾಕ್ತೀರಾ, ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ, ಯಾವ ಫೀಡ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಸು ತಗೊಂಡೋಗೋದು, ನಾನು ಕೊಡೋದು ಸುಲಭ, ಅಣ್ಣ ತಗೊಳ್ಳೋದು ಸುಲಭ. ಯಾವ ತರ ತಂದ್ಮೇಲೆ ಯಾವ ತರ ಮೇಂಟೆನೆನ್ಸ್ ಮಾಡಬೇಕು, ಯಾವ್ದು ಫೀಡ್ ಹಾಕ್ಬೇಕು, ಯಾವ ರೀತಿ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಕಾಣಿಕೆ ಚೆನ್ನಾಗಿತ್ತು ಅಂದ್ರೆ ಹಾಲು ಚೆನ್ನಾಗಿ ಕೊಟ್ಟೆ ಕೊಡುತ್ತೆ. ನೋಡಿ ಅಣ್ಣವ್ರ ಹತ್ರ ಮಾತಾಡ್ಸಿದೀನಿ. ಲೈವ್ ಮಿಲ್ಕಿಂಗ್ ಮಾಡ್ಬೇಕಿತ್ತು, ಸ್ವಲ್ಪ ಟೈಮ್ ಇಲ್ಲ ಗೈಸ್. ನಿಮ್ಗೋಸ್ಕರ ಟೈಮ್, ನಿಮ್ಗೆ ಗೊತ್ತು ಇಷ್ಟು ದಿವಸ ವಿಡಿಯೋ ಬರ್ತಾ ಇಲ್ಲ ಅಂತ ಸುಮಾರು ಜನ ಕಾಲ್ ಮಾಡಿದೀರಾ, ಸುಮಾರು ಜನ ಮೆಸೇಜ್ ಮಾಡಿದೀರಾ. ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಹಸುದು ಲೈವ್ ಮಿಲ್ಕಿಂಗ್ ಮಾಡೋಣ ಅಂತ ಬಂದೆ. ಅಂದ್ರೆ ಲೈವ್ ಮಿಲ್ಕಿಂಗ್ ಮಾಡ್ತಾ ಇಲ್ಲ. ಸೊ ನೋಡಿ ಗೈಸ್, ಈ ಹಸು ಈಗ ಹಾಲ್ ಕರಿದ್ದಾರೆ. ಡೈರೆಕ್ಟ್ ರೈತರ ಹತ್ರನೇ ಹೇಳಿ ನಾನು ವಿಡಿಯೋ ಮಾಡ್ತಾ ಇರೋದು. ಅದ್ರ ಮುಚ್ಚು ಮರ ಏನಿಲ್ಲ. ಇದು ಇವತ್ತು ಸಂಜೆನೆ ಅಪ್ಲೋಡ್ ಮಾಡ್ತೀನಿ ನಾನು ಇದನ್ನ ವಿಡಿಯೋ. ಲೈವ್ ಮಿಲ್ಕಿಂಗ್ ಅಂದ್ರೆ ಹಸು ರೈತ ಹತ್ರನೇ ಮಾತಾಡ್ಸಿದೀನಿ. ಹಸಿ ಡೈರಿ ಫಾರ್ಮ್ ತಗೊಂಡಿರೋ ಹಸುಗಳ ರಿಸಲ್ಟ್ ಈ ತರ ಇರುತ್ತೆ. ಯಾರಿಗೆ ಒಳ್ಳೊಳ್ಳೆ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಪಂಜಾಬ್ ಹಸುಗಳು, ಬ್ರೀಡ್ ಹಸುಗಳು ಕಟ್ಟಬೇಕು, ನಾನು ಡೈರಿ ಫಾರ್ಮಿಂಗ್ ಅಲ್ಲಿ ಮುಂದೆ ಬರಬೇಕು ಅಂದ್ರೆ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಒಳ್ಳೊಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು ಕೊಡ್ಸ್ಕೊಡ್ತೀನಿ. ಬೇರೆ ಎಲ್ಲಾದ್ರೂ ಹಸುಗಳು ತಗೊಂತೀರಾ? ಇಲ್ಲ, ಎಲ್ಲೂ ತಗೊಂಡಿಲ್ಲ. ಅಲ್ಲ, ಈಗ ನೆಕ್ಸ್ಟ್ ಈಗ ನಾನು ಇದನ್ನ ಬಿಡಿ. ಈಗ ನೆಕ್ಸ್ಟ್ ನೀವು ಹಸು ತಗೋಬೇಕು ಅಂದ್ರೆ ಎಲ್ಲಿ ತಗೊಂತೀರಾ? ಇಲ್ಲ, ಹಸಿ ಡೈರಿ ಫಾರ್ಮ್ಗೆ ಬರ್ತೀವಿ. ಇಲ್ಲ ಬೇರೆ ಕಡೆ ಏನಾದ್ರು ತಗೊಂತೀರಾ ಲೋಕಲ್ ಅಲ್ಲಿ? ಅದು ಹಸಿ ಡೈರಿ ಫಾರ್ಮ್ಗೆ ಬರ್ತೀರಾ? ಹಸಿ ಡೈರಿ ಫಾರ್ಮ್ಗೆ ಬರ್ತೀವಿ. ಓಕೆನಾ, ಆಯ್ತು. ಥ್ಯಾಂಕ್ ಯು ಅಣ್ಣ, ಒಳ್ಳೇದಾಗಿ. ನೋಡಿ ಗೈಸ್, 2 ಹಸು ತಗೊಂಡೋಗಿ ಅಣ್ಣ ಸಕ್ಸಸ್ ಆಗಿದ್ದಾರೆ. ಈ ಹಸು ಬಂದ್ಬಿಟ್ಟು ವರ್ಲ್ಡ್ ವೈಡ್ ಮ್ಯಾಗ್ನಮ್. ಅಡ್ಡಾರ್ ನೋಡಿ ಯಾವ ಥರ ಬಿಟ್ಟಿದೆ ಅಂತ ಗೈಸ್. ಇದು ದೊಡ್ಡ ಹಸು, ಕಾಂಪಿಟೇಷನ್ ಹಸು. ತುಂಬ ಟಾಪ್ ಕ್ವಾಲಿಟಿ, ಫುಲ್ ಹೈಟು ಫುಲ್ ಸೈಜ್ ಗೈಸ್. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ. ಇದು ಸೆಕೆಂಡ್ ಲ್ಯಾಕ್ಟೇಷನ್. ಫಸ್ಟ್ ಲ್ಯಾಕ್ಟೇಷನಲ್ಲಿ 40 ಲೀಟರ್ ಹಾಲು ಕರಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ನು 45 ಲೀಟರ್ಸ್ ಕೆಪಾಸಿಟಿ. ನಾವು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಡ್ಡಾರ್ ಆಲ್ರೆಡಿ ಬಿಟ್ಟಿದೆ. ಇನ್ನೊಂದು 20 ಡೇಸಲ್ಲಿ ಕರು ಆಗುತ್ತೆ ಗೈಸ್. ಇನ್ನೊಂದು 20-25 ದಿವಸದಲ್ಲಿ ಕರು ಆಗುತ್ತೆ. ಅಣ್ಣವರು ಯಾರಾದರೂ ಕೇಳಿದ್ರೆ ಈ ಹಸು ಸೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರಾದರೂ ಈ ಹಸು ಇಷ್ಟ ಆಗಿದ್ದರೆ ವರ್ಲ್ಡ್ ವೈಡ್ ಮ್ಯಾಗ್ನಮ್ ಒರಿಜಿನಲ್ ಬ್ರೀಡ್ ಯಾರಿಗೂ ಬೇಕು ಅಂದರೆ ಕಾಲ್ ಮಾಡ್ಕೊಬೋದು ಗೈಸ್. ಇದು ಪ್ರೆಸೆಂಟ್ ಹಾಲ್ ಕರಿತಿರೋದು ಅಣ್ಣವ್ರ ಮನೆಯಲ್ಲಿ. ಇದನ್ನ ಅವ್ರು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಹತ್ರ ತೊಗೊಂಬಂದಿದ್ದು ಫಸ್ಟ್ನೇ ಹಸು, ಇದನ್ನು ಕೊಡಲ್ಲ. ಅದನ್ನ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ತೊಗೊಬೋದು. ಗಬ್ಬದಲ್ಲಿದೆ. ಇನ್ನೊಂದು 20 ದಿವಸ ಕರೋಕೋದು ಆ ಹಸು. ಇಂಟ್ರೆಸ್ಟ್ ಇದ್ದರೂ ತೊಗೊಬೋದು ಗೈಸ್. ಈ ಹಸು ನೋಡಿ, ರಿಸಲ್ಟು ನಿಮ್ಮ ಕಣ್ಮುಂದೆನೇ ಇದೆ ಗೈಸ್. ರಿಸಲ್ಟು ನಾನು ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಅಷ್ಟಾಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.